ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಅತ್ಯಂತ ಪ್ರೀತಿ ಪಾತ್ರರಾದ ಕಿರಿಯರೇ, ನಾವು ಇಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 37ನೇ ಸರಣಿಯಲ್ಲಿದ್ದೇವೆ. ಕಳೆದ 36ನೇ ಸರಣಿಯಲ್ಲಿ ನಾವು ಬದ್ರ್ ಯುದ್ಧದ ನಂತರ ಮಕ್ಕಾದಲ್ಲಿ ನಡೆದಂತಹ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದೆವು. ಅದೇ ರೀತಿಯಲ್ಲಿ ಬದ್ರ್ ಯುದ್ಧ ಯಾವ ದಿನ ನಡೆಯಿತೋ ಅದೇ ದಿನ ಮತ್ತೊಂದು ಜಾಗದಲ್ಲಿ ಪರ್ಷನ್ನರ ಮತ್ತು ರೋಮನ್ನರ ನಡುವೆ ಯುದ್ಧ ನಡೆಯುತ್ತಿತ್ತು. ಅದರಲ್ಲಿ ರೋಮನ್ನರು ಅದೇ ದಿನ ಜಯಗಳಿಸಿದರು. ಈ ಬಗ್ಗೆ ಸೂರತುರ್ ರೋಮ್ 30ನೇ ಅಧ್ಯಾಯದಲ್ಲಿ, ಪವಿತ್ರ ಕುರ್ಆನ್ನ 30ನೇ ಅಧ್ಯಾಯದಲ್ಲಿ ಮೊದಲೇ ಒಂದು ಶುಭವಾರ್ತೆಯನ್ನು ಕೊಡಲಾಗಿದೆ. ಅಲ್ಲಿ ರೋಮನ್ನರು ಜಯಗಳಿಸುತ್ತಾರೆ ಎಂದು ಹೇಳಲಾಗಿದೆ. ಅದನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಆದರೆ ಎರಡೂ ಕೂಡ ಅನಿರೀಕ್ಷಿತ ವಿಜಯಗಳಾಗಿದ್ದವು. ಬದ್ರ್ ಯುದ್ಧದಲ್ಲಿ ಮುಸ್ಲಿಮರ ವಿಜಯ, ಇದು ಕೂಡ ನಿರೀಕ್ಷಿತವಾಗಿತ್ತು. ಅದೇ ರೀತಿಯಲ್ಲಿ ರೋಮನ್ನರ ಮತ್ತು ಪರ್ಷಿಯನ್ನರ ನಡುವೆ ನಡೆದಂತಹ ಯುದ್ಧದಲ್ಲಿ ನಡೆದಂತಹ ರೋಮನ್ನರ ವಿಜಯ, ಅದು ಕೂಡ ಅನಿರೀಕ್ಷಿತವಾಗಿತ್ತು ಮತ್ತು ಕುರ್ಆನ್ನಲ್ಲಿ ಅದನ್ನು ಪ್ರಸ್ತಾವಿಸಲಾಗಿತ್ತು. ಮತ್ತು ಇದು ಇಲ್ಲಿ ಬದ್ರ್ ಯುದ್ಧದ ಪ್ರಸ್ತಾಪವೂ ಇದೆ. ಸೂರತುರ್ ರೋಮ್ನ ಮೊದಲ ಸೂಕ್ತದಲ್ಲಿ ಮುಸ್ಲಿಮರು ಆ ದಿನ ಹರ್ಷಿತರಾಗಿರುತ್ತಾರೆ ಎಂದು ಕೂಡ ಹೇಳಲಾಗಿದೆ. ಆ ಮೂಲಕ ಬದ್ರ್ ಯುದ್ಧದ ವಿಜಯವನ್ನು ಪ್ರಸ್ತಾವಿಸಲಾಗಿದೆ ಮತ್ತು ರೋಮನ್ನರ ವಿಜಯವನ್ನು ಕೂಡ ಪ್ರಸ್ತಾವಿಸಲಾಗಿದೆ. ಮತ್ತು ಬದ್ರ್ ಯುದ್ಧದಲ್ಲಿ ಉಸ್ಮಾನ್ ಬಿನ್ ಅಫ್ಫಾನ್ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ಭಾಗವಹಿಸಲು ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಅವರ ಪತ್ನಿ ರೋಗಗ್ರಸ್ತರಾಗಿದ್ದರು ಮತ್ತು ಆ ಪತ್ನಿ ಬದ್ರ್ ಯುದ್ಧದಿಂದ ಜನರು ವಿಜಯದ ಸಂದೇಶದೊಂದಿಗೆ ಮರಳುವಾಗ ಪತ್ನಿಯನ್ನು ದಫನ ಮಾಡಲಾಗಿತ್ತು. ಆನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಎರಡನೇ ಮಗಳಾದ ಉಮ್ಮು ಕುಲ್ಸೂಮ್ ರದಿಯಲ್ಲಾಹು ತಆಲಾ ಅನ್ಹಾರವರನ್ನು ಅವರು ಮದುವೆಯಾದರು. ಆದರೆ ಬದರ್ನಲ್ಲಿ ಭಾಗವಹಿಸಿದಂತಹ ಸಹಾಬಿಗಳ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಚರರ ಸ್ಥಾನವನ್ನು ದಕ್ಕಿಸಿಕೊಂಡವರು ಅಂತ ಹೇಳಿದರೆ ಉಸ್ಮಾನ್ ಬಿನ್ ಅಫ್ಫಾನ್ ರದಿಯಲ್ಲಾಹು ತಆಲಾ. ಅದೇ ರೀತಿಯಲ್ಲಿ ಬದ್ರ್ ಯುದ್ಧದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪ ಅಬ್ಬಾಸ್ ರದಿಯಲ್ಲಾಹು ತಆಲಾ ಅನ್ಹು ಸೆರೆ ಹಿಡಿಯಲ್ಪಟ್ಟಿದ್ದರು. ಎಲ್ಲ ಜನರೊಂದಿಗೆ ಮಾಡಿದಂತಹ ವ್ಯವಹಾರವನ್ನೇ ಅವರೊಂದಿಗೂ ಮಾಡಲಾಯಿತು ಮತ್ತು ಎಲ್ಲ ಕೈದಿಗಳೊಂದಿಗೆ ಅತ್ಯುತ್ತಮವಾದ ವ್ಯವಹಾರಗಳನ್ನು ಮಾಡಲಾಯಿತು ಇತ್ಯಾದಿ ವಿಷಯಗಳನ್ನು ನಾವು ಕಂಡಿದ್ದೇವೆ. ಇನ್ನು ಮಕ್ಕಾದಲ್ಲಿ ಒಂದೊಂದು ಮನೆಯಲ್ಲಿಯೂ ಕೂಡ ಬದ್ರನ ಯುದ್ಧದಿಂದ ಮರಳಿದಂತಹ ಜನ ಒಂದೋ ಸೋತು ಬಂದವರು ಅಥವಾ ಮನೆಯಲ್ಲಿ ಯಾರಾದರೂ ಬದ್ರ್ ಯುದ್ಧಕ್ಕೆ ಹೋಗಿ ಹತರಾದವರು, ಹೀಗೆ ಒಂದೊಂದು ಮನೆಯಲ್ಲಿಯೂ ಕೂಡ ಅವರದೇ ಆದಂತಹ ರೋದನೆ ಇತ್ತು. ಹಾಗೆ ರೋಧಿಸಿದ್ದಂತಹ ಅನೇಕ ವ್ಯಕ್ತಿಗಳ ಪೈಕಿ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಉಮೈರ್ ಬಿನ್ ವಹಬ್ ಎಂಬ ವ್ಯಕ್ತಿ ರದಿಯಲ್ಲಾಹು ತಆಲಾ ಅನ್ಹು. ಏಕೆಂದು ಹೇಳಿದರೆ ಅವರು ಅನಂತರ ಇಸ್ಲಾಂ ಸ್ವೀಕಾರ ಮಾಡಿದರು. ಮತ್ತು ಉಮೈರ್ ಬಿನ್ ವಹಬ್ ಕುರೈಶರ ಪೈಕಿಯ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ಅವರು ಬದರ್ನಲ್ಲಿ ಭಾಗವಹಿಸಿದ್ದರು ಮತ್ತು ಮುಸ್ಲಿಮರ ವಿರುದ್ಧ ಹೋರಾಡಿದ್ದರು. ಆದರೆ ಸೋತು ಅವರು ಸಂಪೂರ್ಣವಾಗಿ ವಿಚಲಿತರಾಗಿ ಮರಳಿದ್ದರು ಮಕ್ಕಾಕ್ಕೆ. ಅವರ ಮಗ ವಹಬ್ ಅವರನ್ನು ಬಂಧಿಸಲಾಗಿತ್ತು ಮತ್ತು ಬಹಳ ಖೇದದಲ್ಲಿದ್ದರು. ಮತ್ತು ಅದೇ ರೀತಿಯಲ್ಲಿ ಅಲ್ಲಿ ಅವರು ಇನ್ನೊಬ್ಬ ವ್ಯಕ್ತಿಯನ್ನು ಭೇಟಿಯಾದರು. ಅವರ ಹೆಸರೇ ಉಮಯ್ಯ ಬಿನ್ ಖಲಫ್. ಅವರ ಮಗ ಸಫ್ವಾನ್ ಬಿನ್ ಉಮಯ್ಯ ಬಿನ್ ಖಲಫ್ ಮಕ್ಕಾದ ದೊಡ್ಡ ಸರದಾರರಲ್ಲಿ ಒಬ್ಬರಾಗಿದ್ದರು. ತಂದೆ ಹೋಗಿದ್ದಾರೆ ಎಂದು ಸಫ್ವಾನ್ ಅವರ ನಿಧನದ ಬಗ್ಗೆ ಬಹಳ ದುಃಖಿತರಾಗಿದ್ದರು. ಒಂದು ಕಡೆ ಮಗ ಬಂಧಿತನಾಗಿದ್ದಾನೆ ಎಂಬ ಚಿಂತೆಯಲ್ಲಿದ್ದಂತಹ ತಂದೆ ಉಮೈರ್ ಬಿನ್ ವಹಬ್, ಮತ್ತೊಂದು ಕಡೆ ಉಮಯ್ಯ ಬಿನ್ ಖಲಫ್ ಎಂಬ ತಂದೆಯನ್ನು ಕಳೆದುಕೊಂಡಂತಹ ಸಫ್ವಾನ್ ಬಿನ್ ಉಮಯ್ಯ ಇಬ್ಬರೂ ಕೂಡ ಒಟ್ಟಿಗೆ ಸೇರಿದರು. ಒಂದು ಕಡೆ ಚಾವಡಿಯಲ್ಲಿ ಕುಳಿತು ಅವರು ಚರ್ಚೆ ಮಾಡುತ್ತಿದ್ದರು. ಇದು ಎಂತಹ ಅನಿರೀಕ್ಷಿತವಾದಂತಹ ಸೋಲು ನಮಗೆ ಬದ್ರ್ ಯುದ್ಧದಲ್ಲಿ ಆಯಿತು, ಇದಕ್ಕೆ ಏನು ಮಾಡುವುದು? ಕೊನೆಗೆ ಬಹಳ ಸಿಟ್ಟಿನಲ್ಲಿದ್ದಂತಹ ಉಮಯ್ಯ ಬಿನ್ ವಹಬ್ ಹೇಳಿದರು, ನನಗೆ ಇಲ್ಲಿ ಕುಟುಂಬ ಇದೆ ಮತ್ತು ಕುಟುಂಬದ ಹೊಣೆಗಾರಿಕೆ ವಹಿಸುವವನು ನಾನೇ ಆಗಿದ್ದೇನೆ. ಅದೇ ರೀತಿಯಲ್ಲಿ ಬಹಳಷ್ಟು ಸಾಲ ಮಾಡಿದ್ದೇನೆ. ನಾನು ಇಲ್ಲದೇ ಹೋಗಿದ್ದರೆ ನಾನು ಸ್ವತಃ ಮತ್ತೊಮ್ಮೆ ಹೋಗಿ ಅಲ್ಲಿ ಮದೀನಾಕ್ಕೆ ಹೋಗಿ ಮದೀನಾದಲ್ಲಿರುವಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕತೆ ಮುಗಿಸಿ ಬರುತ್ತಿದ್ದೆ ಎಂದು ಹೇಳಿದರು. ಆಗ ಸಫ್ವಾನ್ ಬಿನ್ ಉಮಯ್ಯನಿಗೆ ಬಹಳ ಒಂದು ಖುಷಿಯಾಯಿತು. ನೀನು ಯಾಕೆ ಹಾಗೆ ಹೋಗುವುದಿಲ್ಲ? ನಿನ್ನ ಕುಟುಂಬದ ಜವಾಬ್ದಾರಿಕೆ ನನ್ನದು, ನಿನ್ನ ಸಾಲವನ್ನು ಕೊಡುವಂತಹ ಜವಾಬ್ದಾರಿಕೆ ನನ್ನದು.
ಏನಾದರೂ ಸಂಭವಿಸಿದರೆ ಅದರ ಬಗ್ಗೆ ಚಿಂತೆ ಪಡಬೇಕಲ್ಲ, ಅದರ ಬಗ್ಗೆ ಅದೆಲ್ಲವನ್ನು ಕೂಡ ನಾನು ನೋಡಿಕೊಳ್ಳುತ್ತೇನೆ. ಆದರೆ ನೀನು ಹೋಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಂದು ಬಾ ಎಂಬ ತೀರ್ಮಾನವನ್ನು ಅವರು ಮಾಡಿದರು. ಮತ್ತು ಅವರು ಹೇಳಿದರು, ಈ ತೀರ್ಮಾನ ಯಾರಿಗೂ ಗೊತ್ತಾಗಬಾರದು, ನಮ್ಮ ಮನೆಯವರಿಗೂ ಗೊತ್ತಾಗಬಾರದು. ಹೀಗೆ ಸಫ್ವಾನ್ ಬಿನ್ ಉಮಯ್ಯ ಮತ್ತು ಉಮೈರ್ ಬಿನ್ ವಹಾಬ್ ಇವರು ತೀರ್ಮಾನ ಮಾಡಿ ಅಲ್ಲಿಂದ ಹೊರಟರು. ಮತ್ತು ಉಮೈರ್ ಬಿನ್ ವಹಾಬ್ ಈ ವೃತ್ತಾಂತವನ್ನು ಅವರ ಪತ್ನಿಗೂ ಹೇಳಲಿಲ್ಲ. ಬದಲಾಗಿ ಗೋಪ್ಯವಾಗಿ ಮದೀನಾಕ್ಕೆ ಹೋಗುವಂತಹ ಸಿದ್ಧತೆ ನಡೆಸಿದರು. ಮತ್ತು ಅದರ ಜೊತೆಗೆ ಒಂದು ಕತ್ತಿಯನ್ನು ಸಿದ್ಧಪಡಿಸಿದರು. ಆ ಕತ್ತಿ ಬಹಳ ಮೊನಚಾದಂತಹ ಕತ್ತಿ. ಅದರ ಮೊನಚಾದ ಭಾಗಕ್ಕೆ ಅವರು ಒಂದು ವಿಷವನ್ನು ಹಚ್ಚಿದರು. ಯಾಕೆಂತ ಹೇಳಿದರೆ ಸ್ವಲ್ಪ ಚುಚ್ಚಿದರೂ ಸಾಕು, ಎದುರು ಯಾರಿಗೆ ಅದು ಚುಚ್ಚಲ್ಪಡುತ್ತದೋ, ಯಾರು ಅದರಿಂದ ಗಾಯಗೊಳ್ಳುತ್ತಾರೋ ಅವರು ಸಾಯಲೇಬೇಕು. ಹಾಗೆ ಅದಕ್ಕೆ ವಿಷವನ್ನು ಅವರು ಹಚ್ಚಿ ಆ ಕತ್ತಿಯನ್ನು ಸಿದ್ಧಪಡಿಸಿ ಮದೀನಾಕ್ಕೆ ಹೊರಟರು. ಮತ್ತು ಪತ್ನಿಯೊಂದಿಗೆ ನಾನು ಮದೀನಾಕ್ಕೆ ಹೋಗುತ್ತಿದ್ದೇನೆ ಎಂದು ಮಾತ್ರ ಹೇಳಿದರು. ಉದ್ದೇಶ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಂದು ಬಿಡುವುದಾಗಿತ್ತು. ಹೀಗೆ ಬಹಳ ದಿನಗಳ ಒಬ್ಬಂಟಿ ಯಾತ್ರೆ, ಬಹಳ ದಿನಗಳ ಯಾತ್ರೆ ಮಾಡಿ ಅನಂತರ ಅವರು ಮದೀನಾಕ್ಕೆ ತಲುಪಿದರು. ಅವರು ಮಕ್ಕಾದಲ್ಲಿ ಸ್ವಲ್ಪ ಜನರಿಗೆ ಗೊತ್ತಿದ್ದಂತಹ ವ್ಯಕ್ತಿ ಉಮರ್ ಬಿನ್ ವಹಾಬ್ ಅಂತ ಹೇಳಿದರೆ ಪ್ರಮುಖ ವ್ಯಕ್ತಿ. ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ತಆಲಾ ಅನ್ಹುರವರು ಅವರನ್ನು ನೋಡಿದರು. ಮದೀನಾಕ್ಕೆ ಬಂದು ತಲುಪಿದ್ದನ್ನು ನೋಡಿದರು. ಅವರಿಗೆ ತಕ್ಷಣ ಸಿಟ್ಟು ಬಂತು. ಇವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮತ್ತು ಮುಸ್ಲಿಮರ ದೊಡ್ಡ ಶತ್ರು ಎಂದು ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ಗೊತ್ತಿತ್ತು. ಮತ್ತು ಅವರು ಸತ್ಯ ನಿಷೇಧಿಗಳ ಪಾಲಿಗೆ ಯಾವತ್ತೂ ಕಠೋರರಾಗಿದ್ದರು. ಸತ್ಯವಿಶ್ವಾಸಿಗಳ ಪಾಲಿಗೆ ಬಹಳ ವಿನಯವುಳ್ಳವರಾಗಿದ್ದರು. ಅದು ಕುರ್ಆನ್ ಪ್ರಸ್ತಾವಿಸುವಂತಹ ಒಂದು ಗುಣವೂ ಕೂಡ ಆಗಿದೆ, ಸತ್ಯವಿಶ್ವಾಸಿಗಳ ಗುಣ. ಕುರ್ಆನ್ನಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಅಶಿದ್ದಾಉ ಅಲಲ್ ಕುಫಾರಿ ವರುಹಮಾಉ ಬೈನಹುಂ. ಸತ್ಯವಿಶ್ವಾಸಿಗಳ ಒಂದು ಲಕ್ಷಣ ಏನು ಅಂತ ಹೇಳಿದರೆ, ಅವರು ಸತ್ಯ ನಿಷೇಧಿಗಳ ಪಾಲಿಗೆ ಅತ್ಯಂತ ಕಠೋರರಾಗಿರುತ್ತಾರೆ ಮತ್ತು ಪರಸ್ಪರರ ಪಾಲಿಗೆ ಅತ್ಯಂತ ವಿನಮ್ರರಾಗಿರುತ್ತಾರೆ. ಅದೇ ರೀತಿಯಲ್ಲಿ ಉರ್ದು ಭಾಷೆಯಲ್ಲಿ ಅಲ್ಲಾಮಾ ಇಕ್ಬಾಲರು ಕೂಡ ಇದನ್ನೇ ಹೇಳಿದ್ದಾರೆ. ಗರ್ ಹಲ್ ಖೇ ಯಾರಾ ಹೊತೋ ಬರೇಶಮ್ ಕಿ ತರ ನರ್ಮ್, ರುಜ್ಮೆ ಹಕ್ ಬಾತಿಲ್ ಹೊತೋ ಫೌಲಾದ್ ಹೇ ಮುಮಿನ್. ತನ್ನವರ ಕೂಟ ಎಂದಾದರೆ ರೇಷ್ಮೆಯಂತೆ ಅವರು ನುಣುಪಾಗಿರುತ್ತಾರೆ ಮತ್ತು ಸತ್ಯಮಿತ್ಯಗಳ ಸಂಘರ್ಷ ಎಂದಾದರೆ ಅವರು ಉಕ್ಕಿನಂತೆ ಕಠೋರರಾಗಿರುತ್ತಾರೆ. ಅಲ್ಲಾಮಾ ಇಕ್ಬಾಲರ ಅನೇಕ ದ್ವಿಪದಿಗಳು ಅದು ಪವಿತ್ರ ಕುರ್ಆನ್ನ ವಾಕ್ಯಗಳ ಉರ್ದು ಭಾಷೆಯ ಒಂದು ವ್ಯಾಖ್ಯಾನ ಎಂದು ಹೇಳ್ಬೋದು. ಅದೇ ರೀತಿಯ ವ್ಯಾಖ್ಯಾನವನ್ನು ಇಲ್ಲಿಯೂ ಕೂಡ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಇದೇ ರೀತಿಯಲ್ಲಿ ತಮ್ಮ ಸಹಜವಾದಂತಹ ಕಠೋರತೆಯೊಂದಿಗೆ ಆ ವ್ಯಕ್ತಿಯನ್ನು ಹೋಗಿ ಹಿಡಿದರು. ಉಮೈರ್ ಬಿನ್ ವಹಾಬ್ ಅವರನ್ನು ಹೋಗಿ ಹಿಡಿದು ಹೇಳಿದರು, ನೀನು ಯಾಕೆ ಬಂದೆ? ಬಾ, ನನ್ನ ಪ್ರವಾದಿಯ ಮುಂದೆ ನಿನ್ನ ವಿವರವನ್ನು ತಿಳಿಸು ಎಂದು ಅವರು ಎಳೆದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಅವರನ್ನು ಸಮರ್ಪಿಸಿದರು. ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಯಾಕಾಗಿ ಬಂದಿದ್ದೀರಿ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಅವನು ಹೇಳಿದನು, ನನ್ನ ಮಗ ಇಲ್ಲಿ ಬಂಧಿತನಾಗಿದ್ದಾನೆ, ಆ ಕಾರಣಕ್ಕೆ ಬಿಡಿಸಲು ಬಂದಿದ್ದೇನೆ. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನಿನಗೆ ಬೇರೆ ಯಾವುದೇ ಉದ್ದೇಶ ಇಲ್ಲವಲ್ಲ? ಅವನು ಹೇಳಿದ, ಬೇರೆ ಯಾವುದೇ ಉದ್ದೇಶ ನನಗಿಲ್ಲ, ಅದೊಂದೇ ಉದ್ದೇಶ. ಮತ್ತು ಅವನು ತನ್ನ ಕುತ್ತಿಗೆಯಲ್ಲಿ ಕತ್ತಿಯನ್ನು ನೇತಾಡಿಸಿಕೊಂಡು ಬಂದಿದ್ದನು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಈ ಕುತ್ತಿಗೆಯಲ್ಲಿ ಕತ್ತಿ ನೇತಾಡಿಸಿದ್ದು ಯಾಕೆ? ನಮ್ಮೊಂದಿಗೆ ಚರ್ಚೆ ಮಾಡಿ ಮಗನನ್ನು ಬಿಡಿಸಲಿಕ್ಕೆ ಬಂದಿರಬೇಕಾದರೆ ಈ ಸಿದ್ಧತೆ ಬೇಕಾಗಿಲ್ಲಲ್ಲ. ಕುತ್ತಿಗೆಯಲ್ಲಿ ಕತ್ತಿ ನೇತಾಡಿಸಿಕೊಂಡು ಬರುವುದು ಈ ಸಿದ್ಧತೆ ಬೇಕಾಗಿರಲಿಲ್ಲಲ್ಲ. ಅವನು ಹೇಳಿದ, ಇಲ್ಲ, ಅದು ಹಾಗೇ ನೇತಾಡಿಸಿದ್ದೇನೆ. ಆದರೆ ಬಂದಂತಹ ಉದ್ದೇಶ ಏನಂತ ಹೇಳಿದರೆ, ನನ್ನ ಮಗ ವಹಾಬ್ ಬಿಡುಗಡೆಯಾಗಬೇಕು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹನು ಮಕ್ಕಾದಲ್ಲಿ ಉಮೈರ್ ಬಿನ್ ವಹಾಬ್ ಮತ್ತು ಸಫ್ವಾನ್ ಬಿನ್ ಉಮಯ್ಯ ಅವರ ನಡೆದಂತಹ ಮಾತುಕತೆಯ ಬಗ್ಗೆ ವಿವರಗಳನ್ನು ಅಲ್ಲಾಹನು ದೇವಚರಣ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿಸಿದನು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೇಳಿದರು, ನೀನು ಮತ್ತು ಸಫ್ವಾನ್ ಬಿನ್ ಉಮಯ್ಯ ಇಬ್ಬರೂ ಒಂದು ಚಾವಡಿಯಲ್ಲಿ ಕುಳಿತು ಚರ್ಚೆ ಮಾಡಲಿಲ್ಲವೇ? ಮತ್ತು ನಿನ್ನ ಕುಟುಂಬದ ಮತ್ತು ಸಾಲದ ಹೊಣೆಗಾರಿಕೆಯನ್ನು ಅವನು ಹೊರಲಿಲ್ಲವೇ? ಮತ್ತು ನೀನು ನನ್ನನ್ನು ಕೊಲೆ ಮಾಡುವ ಉದ್ದೇಶವನ್ನು ಪ್ರಕಟಿಸಲಿಲ್ಲವೇ? ಅದಕ್ಕಾಗಿ ಈ ಕತ್ತಿಗೆ ವಿಷ ಹಚ್ಚಿ ಇಲ್ಲಿಗೆ ಬರಲಿಲ್ಲವೇ? ಇತ್ಯಾದಿಗಳನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ ತೆರೆದಿಟ್ಟರು. ಅವನಿಗೆ ಭಾಳ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದರೆ, ಆ ಇಬ್ಬರಿಗಲ್ಲದೆ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ. ಅವನು ತನ್ನ ಪತ್ನಿಗೂ ಕೂಡ ವಿಷಯವನ್ನು ತಿಳಿಸಿರಲಿಲ್ಲ. ಅವನಿಗೆ ಬಹಳ ಆಶ್ಚರ್ಯ ಆಯಿತು. ಮತ್ತು ಆಗಲೇ ಮರು ಆಲೋಚನೆ ಮಾಡದೆ ಅವನು ಹೇಳಿದನು, ಅಷ್ಹದು ಅನ್ನಕ ರಸೂಲುಲ್ಲಾಹ್, ಅಷ್ಹದು ಅನ್ನಕ ಯಾ ರಸೂಲುಲ್ಲಾಹ್. ಓ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವು
ಪ್ರವಾದಿಯಾಗಿದ್ದೀರಿ ಎಂದು ಸಾಕ್ಷ್ಯ ನುಡಿಯುತ್ತೇನೆ ಎಂದು ಹೇಳಿದರು. ಈ ರೀತಿ ಅವರು ಇಸ್ಲಾಮಿನ ವರ್ತುಳದೊಳಕ್ಕೆ ಬಂದರು. ಇಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅವರು ಕೇವಲ ನಾಟಕ ಮಾಡಲಿಕ್ಕೆ ಅಥವಾ ಸಂದರ್ಭದಿಂದ ನುಣುಚಿಕೊಳ್ಳಲಿಕ್ಕೆ ಹಾಗೆ ಹೇಳಿದರೋ ಅಥವಾ ಸತ್ಯವಾಗಿ ನಿಜವಾಗಿ ಹೇಳಿದರೋ ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಗೊತ್ತಾಗ್ತಾ ಇತ್ತು. ಅಲ್ಲದೆ ಅರಬರಲ್ಲಿ ಒಂದು ಸ್ವಭಾವ ಇತ್ತು, ವಿರೋಧ ಆದರೆ ವಿರೋಧ ಮತ್ತು ಪರವಾಗಿದ್ದರೆ ಪರವಾಗಿ ತಕ್ಷಣವೇ ಅವರು ಬದಲಾಗುತ್ತಿದ್ದರು. ಮತ್ತು ಕಾಪಟ್ಯ ತೋರುವವರು, ಕಪಟ ವಿಶ್ವಾಸಿಗಳು, ಅವರ ಸಂಖ್ಯೆಯೂ ಕೂಡ ಇತ್ತು, ಅವರ ಒಂದು ಸಣ್ಣ ಸಂಖ್ಯೆ. ಆದರೆ ಹೆಚ್ಚಿನವರು ನೇರ ನಿಷ್ಠುರ ವ್ಯಕ್ತಿತ್ವದ ಜನರಾಗಿದ್ದರು ಅವರು ಅರಬರು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಕ್ಷಣವೇ ಅವರ ನಿಜವಾದಂತಹ ಪ್ರಾಮಾಣಿಕವಾದಂತಹ ನಿರ್ಧಾರವನ್ನು ಗುರುತಿಸಿದರು ಮತ್ತು ಹೇಳಿದರು, ಇವರಿಗೆ ಸ್ವಲ್ಪ ತರಬೇತಿಯನ್ನು ಕೊಡಿ ಮತ್ತು ಅವರ ತರಬೇತಿಯ ವ್ಯವಸ್ಥೆ ಮಾಡಿದರು. ಅವರಿಗೆ ಒಬ್ಬ ತರಬೇತಿ ಮಾಡುವಂತಹ ವ್ಯಕ್ತಿಯನ್ನು ಕೊಟ್ಟರು, ಕುರ್ಆನನ್ನು ಕಲಿಸಲು ಹೇಳಿದರು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇದು ನಿತ್ಯ ನಡೆಯುವಂತಹ ಒಂದು ಪರಿಪಾಠವಾಗಿತ್ತು. ಯಾರಾದರೊಬ್ಬರು ಇಸ್ಲಾಮಿನ ವರ್ತುಳದೊಳಕ್ಕೆ ಬರ್ತಾಯಿದ್ರು. ಅದು ಈಗಲೂ ಕೂಡ ಜಗತ್ತಿನಾದ್ಯಂತ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ತರಬೇತಿಯ ಅಗತ್ಯ ಬರ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚರ್ಯೆಯಲ್ಲಿ ನಮಗೆ ಅಂತಹ ವ್ಯಕ್ತಿಗಳಿಗೆ ಎಂತಹ ತರಬೇತಿ ಕೊಡಬೇಕು ಎಂದು ವ್ಯಕ್ತವಾಗ್ತದೆ. ಒಂದು, ಒಬ್ಬ ವ್ಯಕ್ತಿಯನ್ನು ಅವರ ಜೊತೆಗಿರಿಸಬೇಕು ಮತ್ತು ಆ ವ್ಯಕ್ತಿಯ ಮೂಲಕ ಅವರಿಗೆ ಎಲ್ಲ ಅವರ ಸಂಶಯಗಳ ನಿವಾರಣೆ ಮತ್ತು ಅವರಿಗೆ ಮೂಲಭೂತವಾದಂತಹ ಪಾಠಗಳು ಅದನ್ನು ಕಲಿಸುವಂತಹ ವ್ಯವಸ್ಥೆ ಆಗಬೇಕು. ನವ ಮುಸ್ಲಿಮರಿಗೆ ಕಲಿಸುವಂತಹ ವ್ಯವಸ್ಥೆ, ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದಂಥ ಒಂದು ವ್ಯವಸ್ಥೆ. ಈಗಲೂ ಕೂಡ ಜಗತ್ತಿನಾದ್ಯಂತ ಅನೇಕರು ಇಸ್ಲಾಂ ಸ್ವೀಕಾರ ಮಾಡ್ತಾರೆ. ಅವರ ಜೊತೆಗೆ ಈ ವ್ಯವಹಾರ ಆಗಬೇಕು. ಅದೇ ರೀತಿಯಲ್ಲಿ ಅವರಿಗೆ ಕುರಾನ್ ಕಲಿಸಿರಿ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಕುರಾನ್ ಬಹಳ ಮುಖ್ಯ. ಯಾಕೆಂತ ಹೇಳಿದರೆ ಅವನು ಯಾರೇ ಇಸ್ಲಾಂ ಸ್ವೀಕಾರ ಮಾಡಿದರೂ ಕೂಡ ಮರುದಿನ ಅದೇ ದಿನ ಅವರು ನಮಾಜ್ ಮಾಡಬೇಕು. ನಮಾಜ್ನಲ್ಲಿ ಅರಬಿಯಲ್ಲೇ ಪಠಿಸಬೇಕು. ಅರಬಿ ಭಾಷೆಯೊಂದಿಗೆ ಕುರಾನ್ನೊಂದಿಗೆ ನಿಜವಾದ ಸಂಬಂಧ ಇರಬೇಕು ಎಂಬ ಕಾರಣಕ್ಕೆ ಬೇರೆ ಭಾಷೆಯಲ್ಲಿ ನಮಗೆ ಕುರಾನ್ ಪಠಿಸುವಂತಿಲ್ಲ. ಉದಾಹರಣೆಗೆ ಒಬ್ಬ ಇಸ್ಲಾಂ ಸ್ವೀಕಾರ ಮಾಡಿದ್ದಾನೆ, ಅವನಿಗೆ ಯಾವುದು ಬರುವುದಿಲ್ಲ ಎಂದಾದರೆ ಅವನು ತಾನು ಅರಿಯುವಂತಹ ಭಾಷೆಯಲ್ಲಿ ಅದನ್ನು ಬರೆದು, ಅರಬಿಯಲ್ಲಿ ಬರೆದು, ಟ್ರಾನ್ಸ್ಲಿಟ್ರೇಷನ್ ಬರೆದು ನೋಡಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ ರಹ್ಮಾನ್ ರಹೀಮ್ ನೋಡಿ ಓದಬಹುದು ಮತ್ತು ಅದು ಕಿಸೆಯಲ್ಲಿಡಬಹುದು ಮತ್ತು ಆದಷ್ಟು ಬೇಗ ಅದನ್ನು ಕಂಠಪಾಠ ಮಾಡಿಕೊಳ್ಳಬೇಕು. ಇಂತಹ ಒಂದು ವ್ಯವಸ್ಥೆಯನ್ನು ಇಸ್ಲಾಂ ಎಲ್ಲ ಮುಸ್ಲಿಮರಿಗೆ ಕಡ್ಡಾಯಗೊಳಿಸಿದೆ. ಆ ಕಾರಣದಿಂದಲೇ ನಾವು ನೋಡ್ತೇವೆ ಜಗತ್ತಿನಾದ್ಯಂತ ಪಾಶ್ಚಿಮಾತ್ಯ ಜಗತ್ತು, ಅದು ಭಾಷೆ ಬೇರೆ, ಅರಬಿ ಭಾಷೆಗೂ ಅವರ ಭಾಷೆಗೂ ಯಾವುದೇ ಸಂಬಂಧ ಇಲ್ಲ. ಆದರೂ ಕೂಡ ಎಷ್ಟೋ ನವ ಮುಸ್ಲಿಮರು ಅತ್ಯಂತ ಸುಂದರವಾಗಿ ಪವಿತ್ರ ಕುರ್ಆನನ್ನು ಅದರ ಎಲ್ಲ ರೀತಿಯ ವಾಚನದ ಬೇಡಿಕೆಗಳೊಂದಿಗೆ ಮತ್ತು ಶಾಸ್ತ್ರಗಳೊಂದಿಗೆ ವಿದ್ಯುಕ್ತವಾದಂತಹ ರೀತಿ ನೀತಿಗಳೊಂದಿಗೆ ಓದುವುದನ್ನು ನಾವು ಕಾಣ್ತೇವೆ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಂದು ಕಲಿಸಿದಂತಹ ತರಬೇತಿ ವ್ಯವಸ್ಥೆ. ಅದು ಈಗಲೂ ಕೂಡ ಜಾರಿಯಾಗಬೇಕಾದಂತಹ, ಎಲ್ಲ ಕಡೆಯಲ್ಲಿಯೂ ಜಾರಿಯಾಗಬೇಕಾದಂತಹ ಅಗತ್ಯ ಇದೆ. ಹೀಗೆ ಸ್ವಲ್ಪ ಕಾಲ ಅವರು ಮದೀನಾದಲ್ಲಿದ್ದರು ಮತ್ತು ತರಬೇತಿಯನ್ನು ಪಡೆದರು ಮತ್ತು ಮೂಲಭೂತವಾದ ತರಬೇತಿಯನ್ನು ಪಡೆದ ನಂತರ ಅವರು ಮತ್ತೆ ಮಕ್ಕಾಕ್ಕೆ ಮರಳಿದರು. ಮತ್ತು ಮರಳುವಾಗ ಅವರು ಹೇಳಿದರು, ಯಾವ ರೀತಿ ನಾನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅತ್ಯಂತ ತೀವ್ರವಾಗಿ ಮೊದಲು ವಿರೋಧಿಸುತ್ತಿದ್ದೆನೋ ಅಷ್ಟೇ ತೀವ್ರವಾಗಿ ಇಸ್ಲಾಮಿನ ಕಡೆಗೆ ಜನರನ್ನು ಕರೆಯುವಂತಹ ಕೆಲಸವನ್ನು ನಾನು ಮಾಡುತ್ತೇನೆ ಎಂದು ಹೇಳಿ ಅವರು ಮದೀನಾದಿಂದ ಮಕ್ಕಾಕ್ಕೆ ಹೊರಟು ಹೋದರು. ಮತ್ತು ಮಕ್ಕಾದಲ್ಲಿ ಅನೇಕ ವರ್ಷಗಳ ಕಾಲ ಅವರು ಮಕ್ಕಾದಲ್ಲೇ ಇದ್ದರು. ಮಕ್ಕಾದಲ್ಲಿರುವಷ್ಟು ಕಾಲ ಅವರು ಇಸ್ಲಾಮಿನ ಪ್ರಚಾರಕರಾಗಿದ್ದರು ಮತ್ತು ಇಸ್ಲಾಮಿನಲ್ಲಿ ಅನೇಕ ವ್ಯಕ್ತಿಗಳಿಗೆ ಇಸ್ಲಾಮಿನ ಪರಿಚಯವನ್ನು ಅವರು ಮಾಡಿದರು. ಮತ್ತು ಅನಂತರ ಅವರು ಬಹಳ ತಡವಾಗಿ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರ ಜೀವನ ಕಾಲದಲ್ಲಿ, ಅವರ ಆಡಳಿತ ಕಾಲದಲ್ಲಿ ಅವರು ಮಕ್ಕಾಕ್ಕೆ ಬಂದರು ಮತ್ತು ಅವರ ಆಡಳಿತ ಕಾಲದಲ್ಲಿ ಅವರು ಮದೀನಾಕ್ಕೆ ಬಂದರು. ಆನಂತರ ಅವರು ಮದೀನಾದಲ್ಲಿ ಮುಂದುವರಿದರು. ಆದ್ದರಿಂದ ಬದ್ರ್ ಯುದ್ಧದ ನಂತರದ ಕೆಲವಾರು ಘಟನಾವಳಿಗಳು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ಕೆಲವಾರು ಘಟನಾವಳಿಗಳು ಸಂಭವಿಸಿತು. ಉಹದ್ ಯುದ್ಧ ಸಂಭವಿಸಿತು, ಖಂದಕ್ ಯುದ್ಧ ಸಂಭವಿಸಿತು, ಹಲವು ವರ್ಷಗಳು ಕಳೆಯಿತು. ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅವರು ಮಕ್ಕಾದಲ್ಲೇ ಇದ್ದರು. ಆದರೆ ಅವರು ಶತ್ರುಪಾಳಯದಲ್ಲಿ ಯುದ್ಧಕ್ಕೆ ಬರಲಿಲ್ಲ. ಯಾಕೆಂತ ಹೇಳಿದರೆ ಅವರು ಮುಸ್ಲಿಮರಾಗಿದ್ದರು. ಹೀಗೆ ಅನಂತರ ಮದೀನಾಕ್ಕೆ ಬರಲೇಬೇಕಾಗಿತ್ತು ಒಂದು ದಿನ. ಆದ್ದರಿಂದ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರ ಕಾಲದಲ್ಲಿ ಅವರು ಬಂದರು. ಉಮರ್ರ ಕಾಲದಲ್ಲಿಯೂ ಕೂಡ ಅವರು ಮದೀನಾದಲ್ಲೇ ಇದ್ದರು. ಮತ್ತು ಉಸ್ಮಾನ್ ಬಿನ್ ಅಫ್ಫಾನ್ ರದಿಯಲ್ಲಾಹು ತಆಲಾ ಅನ್ಹುರವರ ಕಾಲದಲ್ಲಿ ಹಿಜ್ರತ್ನ 24ನೇ ವರ್ಷದಲ್ಲಿ ಅವರು ನಿಧನರಾದರು ಮತ್ತು ಒಬ್ಬ ಒಳ್ಳೆಯ ಮುಸ್ಲಿಮರಾಗಿ, ಒಳ್ಳೆಯ ಸೇವಕರಾಗಿ ನಿಧನರಾದರು. ಇದರಿಂದ ನಮಗೆ ವ್ಯಕ್ತವಾಗುವಂತಹ ವಿಷಯ ಏನು ಅಂತ ಹೇಳಿದರೆ, ಯಾರ ಬಗ್ಗೆಯೂ ಕೂಡ ನೀವು ನಿರಾಶರಾಗದಿರಿ. ಆ ವ್ಯಕ್ತಿ ಉಮೈರ್ ಬಿನ್ ವಹಬ್
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಲ್ಲುವ ಉದ್ದೇಶದಿಂದ ಬಂದಿದ್ದರು, ಪೂರ್ಣ ಸಿದ್ಧತೆಯೊಂದಿಗೆ ಬಂದಿದ್ದರು. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನನ್ನ ಸಿದ್ಧತೆಯ ಬಗ್ಗೆ ಗೊತ್ತಾಗಿದೆ ಎಂದು ಅವರಿಗೆ ತಿಳಿದಾಗ ಇದು ದಿವ್ಯವಾದಂತಹ ಮಾರ್ಗದರ್ಶನ ಅಲ್ಲದೆ ಯಾರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಖಂಡಿತವಾಗಿ ಇವರು ಪ್ರವಾದಿಯಾಗಿದ್ದಾರೆ ಎಂಬ ವಿಶ್ವಾಸದೊಂದಿಗೆ ಇಸ್ಲಾಂ ಸ್ವೀಕಾರ ಮಾಡಿದರು ಮತ್ತು ಅದರಲ್ಲಿ ಅಚಲವಾಗಿ ನಿಂತರು ತಮ್ಮ ಮರಣದೊಂದಿಗೆ, ಮತ್ತು ಒಂದು ಒಳ್ಳೆಯ ಮರಣವನ್ನು ಹೊಂದಿದರು. ಇದರಿಂದ ನಮಗೆ ವ್ಯಕ್ತವಾಗುವಂತಹ ಒಂದು ವಿಷಯ ಏನಂತ ಹೇಳಿದರೆ, ಲಾ ತಕ್ನತು ಮಿರ್ ರಹ್ಮತಿಲ್ಲ, ನೀವು ಅಲ್ಲಾಹನ ಕಾರುಣ್ಯದ ಬಗ್ಗೆ ಯಾವತ್ತೂ ನಿರಾಶರಾಗದಿರಿ. ಎಂತಹ ಶತ್ರುಗಳಾಗಿದ್ದರೂ ಕೂಡ ಅವರು ಮಿತ್ರರಾಗಿ ಮಾರ್ಪಡಬಹುದು, ಎಂತಹ ವಿರೋಧಿಗಳಾಗಿದ್ದರೂ ಕೂಡ ಅವರು ನಿಮ್ಮ ಪರವಾಗಿ ನಿಲ್ಲುವವರಾಗಿ ಮಾರ್ಪಡಬಹುದು. ನಮ್ಮ ಕೆಲಸ ಅವರ ತಪ್ಪು ತಿಳುವಳಿಕೆಗಳನ್ನು ದೂರೀಕರಿಸುವುದು, ಅವರಿಗೆ ಇಸ್ಲಾಮನ್ನು ತಿಳಿಯುವಂತಹ ಒಂದು ಅವಕಾಶವನ್ನು ಕಲ್ಪಿಸುವುದು. ಆದ್ದರಿಂದ ಇಂತಹ ಎಷ್ಟೋ ಘಟನೆಗಳು, ಸ್ವತಃ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರ ಚರಿತ್ರೆ ಇಂತಹುದೇ ಒಂದು ಚರಿತ್ರೆಯಾಗಿದೆ. ಶತ್ರು ಮಿತ್ರರಾಗಿ ಮಾರ್ಪಟ್ಟಂತಹ, ಕೊಲ್ಲಲು ಹೋಗಿ ಸಹಾಯಕನಾಗಿ ಮಾರ್ಪಟ್ಟಂತಹ ಒಂದು ಚರಿತ್ರೆ. ಅಂತಹ ಅನೇಕ ಚರಿತ್ರೆ ಇದೆ. ಅಂತಹುದೇ ಒಂದು ಚರಿತ್ರೆ ಈ ಚರಿತ್ರೆ ಕೂಡ ಆಗಿದೆ, ಉಮೈರ್ ಬಿನ್ ವಹಾಬ್ರ ಚರಿತ್ರೆ. ಮತ್ತು ಇವರು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಲ್ಲುವ ಉದ್ದೇಶದಿಂದ ಹೋಗಿದ್ದರು ಮತ್ತು ಒಬ್ಬ ಒಳ್ಳೆಯ ಮಿತ್ರರಾಗಿ ಮಾರ್ಪಟ್ಟರು. ಆದ್ದರಿಂದ ಇಸ್ಲಾಮಿನಲ್ಲಿ ಸಂದೇಶ ಪ್ರಚಾರಕ್ಕೆ ಎಷ್ಟು ಮಹತ್ವ ಇದೆ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಾಯಕತ್ವ ಎಷ್ಟು ಆಕರ್ಷಕವಾದಂತಹ ನಾಯಕತ್ವವಾಗಿತ್ತು. ಮತ್ತು ಅಲ್ಲಾಹನು ಪ್ರವಾದಿ ಮೊಹಮ್ಮದ್ ಸಲ್ಲಮರ ಇರುವಿಕೆಯ ವೇಳೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ರೀತಿ ಅಲ್ಲಾಹನ ಸಹಾಯ ಅವರಿಗೆ ಬರ್ತಾಯಿತ್ತು ಮತ್ತು ಆ ಸಹಾಯದ ಮೂಲಕ ಇಸ್ಲಾಂ ಹರಡಲು, ಸತ್ಯ ಸಂದೇಶ ಜನರಿಗೆ ಮನವರಿಕೆಯಾಗಲು ಮತ್ತು ಇಸ್ಲಾಮಿನ ಸಂದೇಶ ಅತ್ಯಂತ ವ್ಯಾಪಕವಾಗಿ ಹರಡಲು ಸಹಾಯಕವಾಯಿತು ಎಂದು ಕೂಡ ನಮಗೆ ಸೀರತ್ನ ಅಧ್ಯಯನದಿಂದ ಕಂಡುಬರುತ್ತದೆ. ಇದು ಮಕ್ಕಾದಲ್ಲಿ ಸಂಭವಿಸುವಂತಹ ಬೇರೆ ಬೇರೆ ಘಟನೆಗಳು, ಬದ್ರ್ ಯುದ್ಧದ ನಂತರ ಸಂಭವಿಸಿದಂತಹ ಅನೇಕ ಘಟನಾವಳಿಗಳ ಪೈಕಿ ಒಂದು ಸ್ವಾರಸ್ಯಕರವಾದ, ಕುತೂಹಲಕರವಾದ, ರೋಚಕವಾದ ಘಟನೆಯಾಗಿದೆ. ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಮ್ಮೆ ಮದೀನಾದಲ್ಲಿ ಅಂತಹ ಪರಿಸ್ಥಿತಿ ಇತ್ತು ಮತ್ತು ಅಲ್ಲಿ ಅಂತಹ ಘಟನೆಗಳು ನಡೆಯಿತು ಬದ್ರ್ ಯುದ್ಧದ ನಂತರ ಎಂಬ ಬಗ್ಗೆ ನಾವು ತಿಳಿಯಲು ಪ್ರಯತ್ನಿಸೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಸ್ಮೀಸಲು. ಮತ್ತೆ ಸಿಗೋಣ, ಮತ್ತಷ್ಟು ಕಲಿಯೋಣ.